ಎಲ್ಲಿಗಾದ್ರೂ ಹೊರಗಡೆ ಹೋಗ್ತೀನಿ ಅಂದ್ರೆ ಎಲ್ಲಿ ಬೇಕಾದ್ರೂ ಇವಾಗ ನೀವು ನೆಂಟು ಮನೆಗೆ ಹೋಗ್ತೀರಾ, ನೆಂಟು ಮನೆ ಯೂಪಿಎಸ್ ಇಲ್ಲ ಅಂತ ಯೋಚನೆ ಇಲ್ಲ. ಈಗ ನೀವು ಇದನ್ನ ಎತ್ಕೊಂಡು ಕಾರಲ್ಲೋ ಬೈಕಲ್ಲೋ ಇಟ್ಕೊಂಡು ಆರಾಮಾಗಿ ಹೋಗ್ಬೋದು. ಆಕ್ಟಿವ್ ಉಂಟಾಯ್ತು ಮುಂದೆ ಇಟ್ಕೊಂಡು ಹೋಗ್ಬೋದು. ಇಟ್ಕೊಂಡು ಹೋಗಿ ಅಲ್ಲಿ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗೋದು. ನಮ್ಮ ಮನೆಯಲ್ಲಿ ಯು ಪಿ ಎಸ್ಸು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಯು ಪಿ ಎಸ್ ಪ್ರಾಬ್ಲಮ್ ಆಗಿರೋದ್ರಿಂದ ರಿಪೇರಿ ಮಾಡಿಸೋದಕ್ಕೆ ಅಂತೇಳಿ ನೋಡಿದ್ವಿ, ರಿಪೇರಿ ಆಗಲಿಲ್ಲ. ಅದಕ್ಕೆ ಈಗ ಶಾಪಿಂಗಿಗೆ ಅಂತೇಳಿ ಹೋಗ್ತಾಯಿದ್ದೀವಿ. ಯಾವ್ದು ತೊಗೊತೀವಿ ಏನು ಅಂತೇಳಿ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಇವಾಗ ಅಂಗಡಿಗೆ ಹೋಗೋಣ. ಲಾಕ್ ಮಾಡುವ. ಏನೋ ಪ್ರಾಬ್ಲಮ್ ಆಗಿತ್ತು. ನೋಡಿ ಈ ಗಾಡಿನಲ್ಲಿ ಹೋಗ್ತಾ ಇದೆ. ಸಾಯಿ ಎಲೆಕ್ಟ್ರಾನಿಕ್ಸ್ಗೆ ಅಂತೇಳಿ ಬಂದ್ವಿ. ಇಲ್ಲಿ ಫರ್ನಿಚರು ಎಲ್ಲ ಥರದ್ದು ಐಟಮ್ಸ್ಗಳು ಕೂಡ ಸಿಗುತ್ತೆ. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಅಂದರೆ ನಮ್ಮ ಮನೆಗೆ ವಾಷಿಂಗ್ ಮಿಷಿನ್ ತಂದಾಗ ಮತ್ತು ಹಾಗೆ ರೋಬೋನು ಕೂಡ ನಾವು ಇಲ್ಲೇ ತೊಗೊಂಡಿದ್ದು. ಹೊಸದಾಗಿ ಈಗ ಬೇರೆ ಇನ್ನೇನಾದರೂ ಬಂದಿದೆಯಾ, ನಾನು ಡೈನಿಂಗ್ ಟೇಬಲ್ ತೊಗೋಬೇಕು ಅಂತೇಳಿ ನೋಡ್ತಾ ಇದ್ದೆ. ಮತ್ತು ಹಾಗೆ ಚೆನ್ನಾಗಿರೋದೊಂದು ಸೋಫಾ ತೊಗೋಬೇಕು ಅಂತ ನೋಡ್ತಾ ಇದ್ದೆ. ಆಮೇಲೆ ಬೀಮ್ ಬ್ಯಾಗ್ ಕಾಣಿಸ್ತು. ಇದನ್ನು ಕೂಡ ತೊಗೊಳ್ಳೋಣ ಅಂದ್ಕೊಂಡೆ. ಮತ್ತು ಬೇರೆ ಕಲರ್ಸ್ಗಳಲ್ಲಿ ಇದೆಯಾ ಅಂತ ನೋಡಿ ಚೆಕ್ ಮಾಡ್ತಾ ಇದ್ದೆ. ಒಂದು 3-4 ಕಲರ್ ಇತ್ತು. ಸರಿ, ಹಸ್ಬೆಂಡ್ ಕೂಡ ಕೆಳಗಡೆ ಇದ್ದರು. ನಾನು ಮೇಲ್ಗಡೆ ಫ್ಲೋರಿಗೆ ಬಂದು ಏನಿದೆ ಅಂತೇಳಿ ನೋಡ್ತಾ ಇದ್ದೆ. ಮತ್ತು ಇಲ್ಲೊಂದು ಬ್ಲ್ಯಾಕ್ ಇತ್ತು ಮತ್ತು ರೆಡ್ ಆ್ಯಂಡ್ ಬ್ಲ್ಯಾಕ್ ಇತ್ತು. ಹಾಗೆ ಅದೊಂದು ಬ್ರೌನ್ ಕಲರಲ್ಲಿ ಒಂದಿತ್ತು. ಒಂದು 3-4 ಇದ್ದು. ಸರಿ ನೋಡೋಣ, ಹಸ್ಬೆಂಡ್ ಹತ್ರ ಮಾತಾಡೋಣ ಅಂತೇಳಿ ಕೆಳಗಡೆಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಫಸ್ಟೇ ಹೋಗಿ ನೋಡಿದ್ವಿ, ವಿಚಾರಿಸಿದ್ವಿ. ನಮಗೆ ಬೇಕಾಗಿದ್ದಂಥದ್ದು ಐಟಮು ಅಲ್ಲಿ ನಮಗೆ ಸಿಗಲಿಲ್ಲ. ಮತ್ತು ಹಾಗೆ ನಾನು ಒಂದು ಎಲೆಕ್ಟ್ರಿಕ್ ಸ್ಟವ್ ಕೂಡ ಕೇಳಿದೆ, ಅದು ಕೂಡ ಇರಲಿಲ್ಲ. ಒಂದಿತ್ತು, ಅದನ್ನು ಯಾರೋ ಬೇರೆ ಕಸ್ಟಮರ್ ಬಂದಿದ್ದರು, ಅವ್ರು ತೊಗೊಂಡ್ಬಿಟ್ರು. ಹಾಗಾಗಿ ನನಗೆ ಯು ಪಿ ಎಸ್ಸು ಮತ್ತು ಹಾಗೆ ಎಲೆಕ್ಟ್ರಿಕ್ ಸ್ಟವ್ ಎರಡೂ ಕೂಡ ಬೇಕು ಅಂತ ಅಂದೆ. ಸರಿ, ಅವತ್ತು ಹೋಗಿ ದಿವಸ ಬಿಲ್ ಹಾಕ್ಸ್ಬಿಟ್ಟು ಹೊರಟು ಬಂದುಬಿಟ್ವಿ. ಮಾರನೇ ದಿವಸ ಹೋಗಿ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು, ಇದು 2 ದಿನದ ವ್ಲಾಗ್ ಆಗಿರುತ್ತೆ. ನಾವು ಬಿಲ್ ಹಾಕ್ಸಿ ಅಮೌಂಟನ್ನು ಕೊಟ್ಬಿಟ್ಟು ಬಂದಿದ್ವಿ. ಮಾರನೇ ದಿವಸ ಹೋಗಿಬಿಟ್ಟು ಐಟಮ್ ಬಂದಮೇಲೆ ಮತ್ತೆ ಹೋಗಿ ನಾವು ನಮ್ಗೆ ಬೇಕಾದ ಐಟಮ್ನ ತೊಗೊಂಡು ಬಂದ್ವಿ. ಇದರಲ್ಲಿ ಮೇನ್ ಬೆನಿಫಿಟ್ಸ್ ಏನಪ್ಪ ಅಂತಂದರೆ, ಮೊದಲನೇದಾಗಿ ಲೆಡ್ ಆ್ಯಸಿಡ್ ಬ್ಯಾಟ್ರಿ ಅಂತ ಯೂಸ್ ಮಾಡ್ತಿದ್ವು. ಸೊ ಈಗ ಲೆಡ್ ಆ್ಯಸಿಡ್ ಬ್ಯಾಟ್ರಿ ಇಲ್ಲ, ಹೊಸ ರೀಸೆಂಟ್ ಏನಪ್ಪ ಅಂತಂದರೆ ಲಿಥಿಯಂ ಬ್ಯಾಟ್ರಿ ಅಂತ. ಸೊ ಲಿಥಿಯಂ ನೀವು ಬೈಕ್ ನೋಡಿಲ್ವಾ, ಆ ರೀತಿ ಬ್ಯಾಟ್ರಿ ಲೈಫು ತುಂಬ ಚೆನ್ನಾಗಿ ಬರುತ್ತೆ. 5 ಇಯರ್ ವ್ಯಾರಂಟಿ ಇದೆ. 5 ಇಯರ್ಸು. ಜೊತೆಗೆ ಇನ್ನೊಂದು ಮೇಯ್ನ್ ಇದರಲ್ಲಿ ಫೀಚರ್ಸ್ ಏನಪ್ಪ ಅಂತಂದರೆ, ಯಾವುದೇ ರೀತಿ ಡಿಸ್ಟಿಲ್ ವಾಟರ್ ಹಾಕ್ತಿದ್ದೀರ. ಸೊ ಡ್ಯೂರೇಬಲ್ಲು ತುಂಬ ಚೆನ್ನಾಗಿ ಬರುತ್ತೆ. ಸೊ ಫ್ಯಾನ್, ಲೈಟ್ಸ್ ಈ ಥರ ಎಲ್ಲ ಏನೇ ಪ್ರಾಬ್ಲಮ್ ಆದ್ರೂ ನನ್ನ ಜವಾಬ್ದಾರಿ ಇರುತ್ತೆ ಮೇಡಮ್. ಸರ್ವಿಸ್ ಬರ್ತಾರೆ, ಯೂಸ್ ಮಾಡ್ತಾರೆ. ಮತ್ತು ಯಾವುದೇ ರೀತಿ ಲೆಡ್ ಆ್ಯಸಿಡ್ನ ನೀವು ಹಾಕಂಗಿರಲ್ಲ, ಅದು ಡಿಸ್ಟಿಲ್ ವಾಟರ್ನ ಹಾಕಂಗಿರಲ್ಲ. ತುಂಬ ಚೆನ್ನಾಗಿದೆ. ಮತ್ತು ವಿತ್ ಕ್ಯಾರಿಯಬಲ್, ಹೊರಗಡೆ ಎಲ್ಲಾರು ಹೋಗ್ತೀವಿ ಅಂತಂದ್ರೆ ಮೇಡಮ್ 27,000 ರೂಪಾಯಿ ಆಗುತ್ತೆ. ಮತ್ತು ಕ್ಯಾರಿಯಬಲ್ ಅದು ಮಾಡಿದ್ದು MRP. ನಮ್ಮ ಶ್ರೀ ಸಾಯಿಯಿಂದ ಆಫರ್ ಡಿಸ್ಕೌಂಟ್ ಎಲ್ಲ ಹೋಗಿ ನಿಮಗೆ 27,000 ರೂಪಾಯಿ ಸಿಗುತ್ತೆ. ಸೊ ಇದರಲ್ಲಿ ಏನಪ್ಪ ಅಂದರೆ ಮೇನ್ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ಕ್ಯಾರಿಯಬಲ್. ನಾವೆಲ್ಲರೂ ಹೊರಗಡೆ ಹೋಯ್ತು ಅಂತಂದರೆ ಯು ಪಿ ಎಸ್ನ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಮತ್ತು ಬ್ಯಾಟ್ರಿ ಲೈಫ್ ಬಂದರೆ 10 ಇಯರ್. ಮತ್ತು 750 ಸೈಕಲ್ ಬರುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ. ಇವಾಗ ತೊಗೊಂಡಿದ್ದೀವಲ್ಲ, ನೋಡೋಣ, ಗೊತ್ತಾಗತ್ತೆ ಹೇಗೆ ಏನು ಅಂತೇಳಿ. ಆಮೇಲೆ ನೋಡೋಣ, ನಾನು ನನ್ನ ಫ್ರೆಂಡ್ಸ್ಗಳಿಗೂ ಹೇಳ್ತೀನಿ. ಓಕೆನಾ? ಓಕೆ. ನಮ್ಮನೆ ಯು ಪಿ ಎಸ್ ಪ್ರಾಬ್ಲಮ್ ಆಗಿ ಇವಾಗ ಇದೇ ಥರ ಯು ಪಿ ಎಸ್ನ ನಮ್ಮನೆ ಯು ಪಿ ಎಸ್ ಪ್ರಾಬ್ಲಮ್ ಆಗಿ ಇವಾಗ ಈ ಥರದನ್ನೇ ನಾವು ತೊಗೊಂಡಿದ್ದೀವಿ. ಹಾಗಾಗಿ ನಾನು ತೊಗೊಂಡು ಯೂಸ್ ಮಾಡಿದ್ದಾದಮೇಲೆ ಹೇಗಿದೆ ಅಂತೇಳಿ ನಿಮಗೂ ಕೂಡ ಹೇಳ್ತೀನಿ. ಹಾಗೆ ಒಂದು ಎಲೆಕ್ಟ್ರಿಕ್ ಸ್ಟವ್ ಕೂಡ ತೊಗೊಂಡೆ. ತುಂಬ ದಿನದಿಂದ ತೊಗೋಬೇಕಂತ ಅನಿಸ್ತು. ಈಗ ಎಲ್ಲಿಗಾದ್ರೂ ಹೊರಗಡೆ ಹೋಗ್ತೀನಿ ಅಂದರೆ ಎಲ್ಲಿಗೆ ಬೇಕಾದ್ರೂ, ಇವಾಗ ನೀವು ನೆಂಟರ ಮನೆಗೆ ಹೋಗ್ತೀರಾ, ನೆಂಟರ ಮನೇಲಿ ಯು ಪಿ ಎಸ್ ಇಲ್ಲ ಅಂತಲೇ ಯೋಚನೆನೇ ಇಲ್ಲ. ಈಗ ನೀವು ಇದನ್ನ ಎತ್ಕೊಂಡು ಕಾರಲ್ಲೋ ಬೈಕಲ್ಲೋ ಇಟ್ಕೊಂಡು ಆರಾಮಾಗಿ ಹೋಗ್ಬೋದು. ಆ್ಯಕ್ಟಿವ್ ಉಂಟಾಯ್ತಂತೂ ಮುಂದೆನೇ ಇಟ್ಕೊಂಡು ಹೋಗ್ಬೋದು. ಇಟ್ಕೊಂಡು ಹೋಗಿ ಅಲ್ಲಿ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗೋದು.
ಫುಲ್ಲ ಮಾಡ್ಬೋದು. ಇನ್ನೂ ಒಳಗಡೆ ಹೋಗ್ಬೋದು. ಪಾಸಿಟಿವ್ ನೆಗೆಟಿವ್ ರೆಡ್ ಬ್ಲಾಕ್ ಇದ್ರೆ ಅಷ್ಟೇ. ರೆಡ್ ಬ್ಲಾಕ್ ಇದ್ರೆ ಕರೆಕ್ಟಾಗಿ ಇದು ಯಾವುದೇ ಥರದ್ದು ಪ್ರಮೋಷನ್ ವಿಡಿಯೋ ಆಗಿರೋದಿಲ್ಲ. ನಮ್ಮ ಮನೆಗೆ ನಾವು ಯಾವಾಗಲೂ ಇಲ್ಲೇ ಐಟಮ್ಗಳನ್ನ ತೊಗೊಂಡು ಬರ್ತೀವಿ. ಯಾಕೆಂದರೆ ನಮ್ಮ ಊರಲ್ಲಿ ಇರ್ತಕ್ಕಂಥ ಶಾಪ್ ಇದೊಂದೇ. ಹಾಗಾಗಿ ಯಾವಾಗಲೂ ಇಲ್ಲೇ ನಾವು ಐಟಮ್ಸ್ಗಳನ್ನ ತೊಗೋತೀವಿ. ಮತ್ತು ಹಾಗೆ ಐಟಮ್ಸ್ ಕೂಡ ಎಲ್ಲ ಜೆನ್ಯೂನ್ ಆಗಿದೆ ಮತ್ತು ಚೆನ್ನಾಗೂ ಕೂಡ ಇದೆ. ಇದುವರೆಗೂ ಯಾವುದೇ ಥರದ ಪ್ರಾಬ್ಲಮ್ ಬಂದಿಲ್ಲ. ಏನೇ ಪ್ರಾಬ್ಲಮ್ ಬಂದ್ರೂ ಬೇಗನೆ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಹಾಗಾಗಿ ನಾನು ಏನೇ ಐಟಮ್ ತೊಗೊಂಡು ಬಂದಿರೋ ಅದ್ರ ಆಲ್ಮೋಸ್ಟ್ ನಮ್ಮ ಮನೇಲಿರ್ತಕ್ಕಂಥ ಒಂದು 50% ಫರ್ನಿಚರ್ ಇರ್ಬೋದು, ಎಲೆಕ್ಟ್ರಿಕ್ ಐಟಮ್ಗಳನ್ನ ನಾವು ಇದೇ ಶಾಪಲ್ಲೇ ಶಾಪಿಂಗ್ ಮಾಡಿದ್ದೀವಿ. ಹಾಗಾಗಿ ಯಾವಾಗಲೂ ಅಲ್ಲೇ ಹೋಗಿ ಶಾಪಿಂಗ್ ಮಾಡೋದ್ರಿಂದ ನನ್ನ ವಿಡಿಯೋ ಬೇರೆಯವ್ರಿಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತೇಳಿ ಈ ವಿಡಿಯೋನ ಮಾಡಿರ್ತೀನಿ. ವಿಡಿಯೋ ಲೆಂತೇ ಆಗುತ್ತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಯಾವುದನ್ನು ನಾನು ತೋರಿಸ್ತಾ ಇಲ್ಲ. ನಮ್ಮ ಮನೆಗೆ ಏನೇನು ಐಟಮ್ಸ್ಗಳನ್ನ ತೊಗೊಂಡು ಬಂದ್ವಿ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ಗಳನ್ನ ಕೊಡ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ಆಗಿ ನೋಡಿ. ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ, ಹೈಪ್ ಅಂತ ಇರುತ್ತೆ, ಹೈಪ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.